ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ರೊಟ್ಟಿಗೆ ಯಾವ ಥರ ಈಸಿಯಾಗಿ ಬದನೆಕಾಯಿ ಗೊಜ್ಜನ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಬೌಲಷ್ಟು ಕಡಲೆ ಬೀಜನ ಹಾಕಿ ಅದು ಸ್ವಲ್ಪ ಕೆಂಪಾಗೋ ಥರ ಮಿಕ್ಸ್ ಮಾಡಿದ ನಂತರ ನಾನು ಅದಕ್ಕೆ 2 ಪೀಸ್ ಚಕ್ಕೆ 2 ಪೀಸ್ ಲವಂಗನ ಆ್ಯಡ್ ಮಾಡ್ಕೊತೀನಿ. ಚಕ್ಕೆ ಲವಂಗ ಆ್ಯಡ್ ಮಾಡಾದಮೇಲೆ 2 ಹಸಿಮೆಣ್ಸಿನ್ಕಾಯಿ 5-6 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು 2-3 ಈರುಳ್ಳಿನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋ ಥರ ನಾನು ಅದನ್ನು ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ತೀನಿ. ಟೊಮೊಟೊ ಒಂದು 2-3 ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಜಾಸ್ತಿ ಹುಳಿ ಬೇಡ, ಯಾವ ಥರ ಫ್ಲೇವರ್ಗೆ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಹಾಕ್ಕೊತೀನಿ. ಮತ್ತು ಇಲ್ಲಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ, ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಬಾಡೋಗೋ ಥರ ಫ್ರೈ ಮಾಡಬೇಡಿ, ಸ್ವಲ್ಪ ಅದು ಫ್ಲೇವರ್ ಬಿಡೋ ತನಕ ಫ್ರೈ ಮಾಡಾದಮೇಲೆ ಆಡಿಸ್ಕೊಬೇಕು. ಆಡಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ನಾನಿಲ್ಲಿ MTR ಅವ್ರದ್ದು ಬಳಸ್ತೀನಿ. ಮತ್ತು ಸಾಂಬಾರು ಪೌಡ್ರು ಹಾಕಿಬಿಟ್ಟು ಅದನ್ನು ಕೂಡ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮೊದಲೇ ನುಣ್ಣಗೆ ರುಬ್ಕೊಂಡಿರ್ತೀವಿ, ಮಸಾಲೆನ ಜಾಸ್ತಿ ನುಣ್ಣಗೆ ರುಬ್ಬೋದು ಬೇಡ. ನನಗೆ ಒಂದೆರಡು ಸರ್ತಿ ಆಫ್ ಆ್ಯಂಡ್ ಆನ್ ಮಾಡಿ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡ ನಂತರ ನಾನು ಏನು ಹುರ್ಕೊಂಡಿರ್ತೀನಿ ಅದೇ ಒಂದು ಕುಕ್ಕರಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ 7-8 ಬದನೆಕಾಯಿನ ಅದನ್ನ ತೊಳೆದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕಿ ಅದೊಂದು ಸ್ವಲ್ಪ ಬದನೆಕಾಯಿನ ಹಾಕ್ಕೊಂಡು 7-8 ಅದೊಂದು ಸ್ವಲ್ಪ ಬಾಡೋ ತನಕ ಅದನ್ನ ಹುರ್ಕೊಂಡಾದ್ಮೇಲೆ ನಾನು ಅದಕ್ಕೆ ಬದನೆಕಾಯಿ ಸ್ವಲ್ಪ ಬಾಡಿದ ನಂತರ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ನಾವು ಸ್ವಲ್ಪ ಅದು ಜಾಸ್ತಿ ಕಪ್ಪಾಗೋದು ತನಕ ಹುರ್ಕೊಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಆ್ಯಡ್ ಮಾಡಿ ನಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡಿದ್ದ ನಂತರ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಅದನ್ನು 2-3 ವಿಷಲ್ನ ಹೊಡ್ಸ್ಕೊಂಡಿದ್ದ ನಂತರ ಅದು ಆರಾಗಿ ಬಿಡಬೇಕು. ಆರಾದ್ಮೇಲೆ ಅದು ಆರಿದ ನಂತರ ನೀವು ರೊಟ್ಟಿ, ಚಪಾತಿ, ಪೂರಿ ಯಾವುದಕ್ಕೆ ಬೇಕಾದರೂ ಅದನ್ನು ಗೊಜ್ಜನ್ನ ಹಾಕ್ಕೊಂಡು ತಿನ್ಬೋದು. ತುಂಬ ಖಾರವಾಗಿ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.